Hello friends, welcome to Dhatri Commerce Classes. ಇವತ್ತಿನ ವಿಡಿಯೋದಲ್ಲಿ ನಾನು NET ಮತ್ತು KSET ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಮತ್ತು ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟಲ್ಲಿ ಸೆಕೆಂಡ್ ಪೇಪರ್ ಕಾಮರ್ಸ್ ಸೆಕೆಂಡ್ ಪೇಪರ್ಗೆ ಏನೇನು ಸಿಲೆಬಸ್ ಇರುತ್ತೆ, ಹೇಗೆ ಪ್ರಿಪೇರ್ ಆಗಬೇಕು ಅಂತ ಹೇಳ್ತಾ ಇದ್ದೀನಿ. ಇದರಲ್ಲಿ 2 ಯೂನಿಟ್ ತೊಗೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ಫಸ್ಟ್ 2 ಯೂನಿಟ್ಸ್ ಯಾವ್ದು ಅಂದರೆ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಆ್ಯಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್, ಸೆಕೆಂಡ್ ಯೂನಿಟ್ ಅಕೌಂಟಿಂಗ್ ಆ್ಯಂಡ್ ಆಡಿಟಿಂಗ್. ಇದೆರಡನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಬಿಸ್ನೆಸ್ ಎನ್ವಿರಾನ್ಮೆಂಟ್ ಆ್ಯಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಇದರಲ್ಲಿ 4 ಕಾನ್ಸೆಪ್ಟ್ಸ್ ಬರುತ್ತೆ, 4 ಚಾಪ್ಟರ್ಸ್ ಬರುತ್ತೆ. ನೀವು ಇಷ್ಟನ್ನು ಓದ್ಕೊಂಡ್ರೆ ನಿಮಗೆ 5 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಫಸ್ಟ್ ಚಾಪ್ಟರ್ ಬಂದು ಬಿಸ್ನೆಸ್ ಎನ್ವಿರಾನ್ಮೆಂಟ್. ಅದರಲ್ಲಿ ಕಾನ್ಸೆಪ್ಟ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಕಾನ್ಸೆಪ್ಟ್ ಏನು ಅಂತ ತಿಳ್ಕೊಬೇಕು. ಎಕನಾಮಿಕ್ ಎನ್ವಿರಾನ್ಮೆಂಟ್ ಅಂದರೆ ಏನು, ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಅಂದರೆ ಏನು, ಲೀಗಲ್ ಎನ್ವಿರಾನ್ಮೆಂಟ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಂಡು ಓದಿದ್ರೆ ನಿಮಗೆ ಈಸಿಯಾಗಿ 1 ಕ್ವೆಶ್ಚನ್ ಆದರೂ ಇದರಿಂದ ಬರುತ್ತೆ. ಕಾನ್ಸೆಪ್ಟ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಸೆಕೆಂಡ್ ಚಾಪ್ಟರ್. ಇಂಟರ್ನ್ಯಾಷನಲ್ ಬಿಸ್ನೆಸ್ 23 ಥಿಯರೀಸ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್, ಗವರ್ನಮೆಂಟ್ ಇಂಟರ್ವೆನ್ಷನ್ ಇನ್ ಇಂಟರ್ನ್ಯಾಷನಲ್ ಟ್ರೇಡ್, ಫಾರಿನ್ ಟ್ರೇಡ್ ಪಾಲಿಸಿ ಆ್ಯಂಡ್ ಗ್ಲೋಬಲೈಸೇಷನ್. ಇದರಲ್ಲಿ ಕೂಡ ನಿಮಗೆ 100% 1 or 2 ಕ್ವೆಶ್ಚನ್ಸ್ ಬರುತ್ತೆ. ಥರ್ಡ್ ಚಾಪ್ಟರ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್, FDI ಆ್ಯಂಡ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್, ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಈ 3 ಕಾನ್ಸೆಪ್ಟ್ಸಿಂದ ನಿಮಗೆ 1 or 2 ಕ್ವೆಶ್ಚನ್ಸ್ ಬರ್ಬೋದು. ಆ್ಯಂಡ್ ನೆಕ್ಸ್ಟ್ ಚಾಪ್ಟರ್ ರೀಜನಲ್ ಎಕನಾಮಿಕ್ ಇಂಟಿಗ್ರೇಷನ್ ಆ್ಯಂಡ್ WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ರೀಜನಲ್ ಎಕನಾಮಿಕ್ ಇಂಟಿಗ್ರೇಷನ್ ಅಂದರೆ ಏನು, ರೀಜನಲ್ ಟ್ರೇಡ್ ಅಗ್ರಿಮೆಂಟ್ಸ್ ಯಾವ್ಯಾವುದಿರುತ್ತೆ, ಇಂಟರ್ನ್ಯಾಷನಲ್ ಎಕನಾಮಿಕ್ ಇನ್ಸ್ಟಿಟ್ಯೂಷನ್ಸ್ ಯಾವ್ಯಾವುದಿದೆ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್, ಇದ್ರ ಬಗ್ಗೆ ಎಲ್ಲ ಓದ್ಕೊಂಡ್ರೆ ನಿಮಗೆ 1 ಯೂನಿಟಿಂದ 5 ಕ್ವೆಶ್ಚನ್ಸ್ ಬರುತ್ತೆ. ಅಂದರೆ 10 ಮಾರ್ಕ್ಸ್ ಸ್ಕೋರ್ ಮಾಡೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ಇದು ಈಸಿ ಯೂನಿಟ್ ಆಗಿರುತ್ತೆ. ಸೊ ಓದ್ಕೊಂಡು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ ಯೂನಿಟ್ ಅಕೌಂಟಿಂಗ್ ಆ್ಯಂಡ್ ಆಡಿಟಿಂಗ್. ಇದರಲ್ಲಿ ಕೂಡ 4 ಚಾಪ್ಟರ್ಸ್ ಬರುತ್ತೆ, ಅಂದರೆ ಸಬ್ ಯೂನಿಟ್ಸ್. ಫಸ್ಟ್ ಸಬ್ ಯೂನಿಟ್ ಅಕೌಂಟಿಂಗ್ ಆ್ಯಂಡ್ ಇಟ್ಸ್ ಕಾನ್ಸೆಪ್ಟ್ಸ್. ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಏನು, ಕ್ಯಾಪಿಟಲ್ ಆ್ಯಂಡ್ ರೆವಿನ್ಯೂ ಐಟಮ್ಸ್ ಯಾವ್ದ್ಯಾವುದು, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದರೆ ಏನು, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಯಾವ್ದ್ಯಾವುದಿದೆ, ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂದರೆ IFRS, ಅದ್ರ ಬಗ್ಗೆನೂ ತಿಳ್ಕೊಬೇಕು. ಯಾವ್ಯಾವ IFRS ಏನೇನು ಮೆನ್ಷನ್ ಮಾಡುತ್ತೆ ಅದನ್ನೆಲ್ಲ. ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್, ಇನ್ಫ್ಲೇಷನ್ ಅಕೌಂಟಿಂಗ್, ಎನ್ವಿರಾನ್ಮೆಂಟಲ್ ಅಕೌಂಟಿಂಗ್. ಇದರಿಂದ ಕೂಡ ನಿಮಗೆ ಪಕ್ಕಾ 2 ಕ್ವೆಶ್ಚನ್ಸ್ ಬರುತ್ತೆ. ಅಂದರೆ 4 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ ಸಬ್ ಯೂನಿಟ್ ಪಾರ್ಟ್ನರ್ಶಿಪ್ ಅಕೌಂಟ್ಸ್ ಅಂದರೆ ಇಂಟ್ರೊಡಕ್ಷನ್ ಆಫ್ ಪಾರ್ಟ್ನರ್ಶಿಪ್ ಅಕೌಂಟ್, ಅಡ್ಮಿಷನ್ ಆಫ್ ಎ ಪಾರ್ಟ್ನರ್, ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್, ಡೆತ್ ಆಫ್ ಎ ಪಾರ್ಟ್ನರ್, ಡಿಸಲ್ಯೂಷನ್, ಇನ್ಸಾಲ್ವೆನ್ಸಿ ಆಫ್ ಪಾರ್ಟ್ನರ್ಸ್. ಇದನ್ನು ನಾವು ಬೇಸಿಕಲ್ಲೇ ಕಲ್ತಿರ್ತೀವಿ, ಅಂದರೆ PUC ಸ್ಟೇಜಲ್ಲೇ ನಾವು ಇದನ್ನು ನೀಟಾಗಿ ಕಲ್ತಿರ್ತೀವಿ. ಒಂದು ಸತಿ ಕಣ್ಣಾಡಿಸಿದ್ರೆ ನಿಮಗೆ ಈಸಿಯಾಗಿ ಇದರಲ್ಲಿ 1 or 2 ಕ್ವೆಶ್ಚನ್ಗೆ ಆನ್ಸರ್ ಮಾಡ್ಬೋದು. ಕಾರ್ಪೊರೇಟ್ ಅಕೌಂಟಿಂಗ್ ನೆಕ್ಸ್ಟ್ ಸಬ್ ಯೂನಿಟ್. ಕಂಪನಿ ಇಶ್ಯೂ ಆಫ್ ಶೇರ್ಸ್ ಅಂದರೆ ಏನು, ಫಾರ್ ಫೀಚರಿಂಗ್ ಆಫ್ ಶೇರ್ಸ್, ವ್ಯಾಲ್ಯೂ ಆಫ್ ಶೇರ್ಸ್, ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್, ವೈಂಡಿಂಗ್ ಅಪ್ ಆರ್ ಲಿಕ್ವಿಡೇಷನ್, purchase of business or acquisition of business, amalgamation of companies, reconstruction of company, holding companies. ಇದನ್ನೆಲ್ಲ ಇನ್ ಡೀಟೇಲಾಗಿ ಓದ್ಕೊಂಡ್ರೆ ನಿಮಗೆ 1 or 2 ಕ್ವೆಶ್ಚನ್ಸ್ ಇದರಿಂದ ಬರ್ಬೋದು. ನೆಕ್ಸ್ಟ್ ಸಬ್ ಯೂನಿಟ್ ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಕಾಸ್ಟ್ ಅಕೌಂಟಿಂಗ್ ಅಂದರೆ ಏನು, ಮಾರ್ಜಿನಲ್ ಕಾಸ್ಟಿಂಗ್, ಬ್ರೇಕ್ ಈವನ್ ಅನಾಲಿಸಿಸ್ ಅಂದರೆ ಏನು, ಸ್ಟ್ಯಾಂಡರ್ಡ್ ಕಾಸ್ಟಿಂಗ್, ಪ್ರೋಸೆಸ್ ಆಫ್ ಕಾಸ್ಟಿಂಗ್, ಆ್ಯಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗ್ ಫಾರ್ ಡೆಸಿಷನ್ ಮೇಕಿಂಗ್, ಲೈಫ್ ಸೈಕಲ್ ಕಾಸ್ಟಿಂಗ್, ಟಾರ್ಗೆಟ್ ಕಾಸ್ಟಿಂಗ್, ಕೈಸನ್ ಕಾಸ್ಟಿಂಗ್, ಬಜೆಟರಿ ಕಂಟ್ರೋಲ್, ರೇಷಿಯೋ ಅನಾಲಿಸಿಸಿಂದ 1 ಕ್ವೆಶ್ಚನ್ 100% ಬರುತ್ತೆ. ಫಂಡ್ ಫ್ಲೋ ಅನಾಲಿಸಿಸ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಇದರಿಂದ ಕೂಡ ನಿಮಗೆ 2 ಕ್ವೆಶ್ಚನ್ಸ್ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಸೊ 4 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಅಕೌಂಟಿಂಗ್ ಆ್ಯಂಡ್ ಆಡಿಟಿಂಗ್ ಈ ಯೂನಿಟಿಂದ ಕೂಡ ನಿಮಗೆ 10 ಮಾರ್ಕ್ಸಿಗೆ 5 ಕ್ವೆಶ್ಚನ್ಸ್ ಬರುತ್ತೆ. ಟೋಟಲ್ ಆಗಿ 10 ಯೂನಿಟ್ಸ್ ಇರುತ್ತೆ. ಒಂದೊಂದು ಯೂನಿಟಿಂದನೂ ನಿಮಗೆ 5 ಕ್ವೆಶ್ಚನ್ ಈಚ್ ಅರೈಸ್ ಆಗುತ್ತೆ. ಸೊ ಎಲ್ಲ ಯೂನಿಟ್ನೂ ಓದ್ಕೊಂಡ್ರೆ ನಾವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.